ಮೂವಿ ಹೆಸರು LIK ಲೈಕ್ ಲವ್ ಇನ್ಸೂರೆನ್ಸ್ ಕಂಪನಿ. ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನಂದ್ರೆ LIK ಅನ್ನೋದು ಒಂದ್ ಆಪ್. ಈ ಆಪ್ ಕಂಪನಿಯ ಓನರ್ SJ ಸೂರ್ಯ ಆಗಿರ್ತಾರೆ. ಈ ಆಪ್ ಇಂದ ನಮ್ ಹೀರೋ ಲೋಗೆ ಪ್ರಾಬ್ಲಮ್ ಆಗುತ್ತೆ. ನಮ್ ಹೀರೋ ಈ ಆಪ್ ನ ವಿರುದ್ಧ ನಿಂತು ತನ್ನ ಪ್ರೀತಿನ ಹೇಗೆ ಉಳಿಸ್ಕೊಳ್ತಾನೆ. ಪ್ರೀತಿನ ಯಾವ್ದೋ ಒಂದು ಆಪ್ ಇಂದ ಕಟ್ ಹಾಕೋಕಾಗಲ್ಲ. ಒಂದ್ ಆಪ್ ಪ್ರೀತಿನ ಜಡ್ಜ್ ಮಾಡೋಕ್ ಆಗೋದಿಲ್ಲ. ಪ್ರೀತಿ ಅನ್ನೋದು ಮನಸ್ಸಿಂದ ಉಳ್ತೆ. ಈ ಪ್ರೀತಿನ ಯಾವ್ದೋ ಒಂದು ಕಂಪನಿ ಕಂಟ್ರೋಲ್ ಮಾಡೋಕ್ ಆಗೋದಿಲ್ಲ ಅನ್ನೋದು ನಮ್ ಹೀರೋ ವಾದ ಆಗಿರುತ್ತೆ. ಈ ಸಿನಿಮಾ 2040ರಲ್ಲಿ ನಡೆಯುತ್ತೆ. ಈ ಮೊಬೈಲ್ ಪ್ರಪಂಚದಲ್ಲಿ LIK ಕಂಪನಿ ಓನರ್ ವಿರುದ್ಧ ಹೋರಾಡಿ ಮೊಬೈಲ್ ಅಡಿಕ್ಷನ್ ನ ಹೇಗೆ ಬಿಡಿಸ್ತಾನೆ, ಜೊತೆಗೆ ನಮ್ ಹೀರೋ ತನ್ನ ಪ್ರೀತಿನ ಹೇಗೆ ಉಳಿಸ್ಕೊಳ್ತಾನೆ ಅನ್ನೋದು ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಫ್ರೆಂಡ್ಸ್, ನಾವೆಲ್ಲರೂ ಲೈಫ್ ಇನ್ಸೂರೆನ್ಸ್ ಬಗ್ಗೆ ಕೇಳಿದೀವಿ, ನೋಡಿದೀವಿ. ಇದ್ಯಾವ್ದಪ್ಪ ಲವ್ ಇನ್ಸೂರೆನ್ಸ್? ಬನ್ನಿ ಕಥೆಯಲ್ಲಿ ಮುಂದೆ ನೋಡ್ತಾ ಹೋಗೋಣ. ನೀವೇನಾದ್ರೂ ನಮ್ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮೂವಿ ಶುರುವಾಗುತ್ತೆ 2040ರಲ್ಲಿ. ಅಂದ್ರೆ ಇದು ಫ್ಯೂಚರ್ ಅಲ್ಲಿ ನಡೆಯುವಂತಹ ಸ್ಟೋರಿ. ಇಲ್ಲಿ ನಮ್ಗೆ ಚೆನ್ನೈ ಸಿಟಿಯನ್ನ ತೋರಿಸ್ತಾರೆ. ಇಲ್ಲಿ ಜನ ತುಂಬಾನೇ ಹೈಟೆಕ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಎಲ್ರ ಕೈಯಲ್ಲೂ ಮೊಬೈಲ್ ಪ್ರಪಂಚ ಆಗಿರುತ್ತೆ. ಈ ಕಡೆ ಸೂರ್ಯ ಅವರು LIK ಅನ್ನೋ ಆಪ್ ಅನ್ನ ಕ್ರಿಯೇಟ್ ಮಾಡಿ ಈ ಆಪ್ ಗೆ ವಾಯ್ಸ್ ಅನ್ನ ಹುಡುಕ್ತಾ ಇರ್ತಾರೆ. ಅಂದ್ರೆ ಫ್ರೆಂಡ್ಸ್, ಗೂಗಲ್ ಅಲ್ಲಿ ಅಲೆಕ್ಸಾಗೆ ಒಂದು ವಾಯ್ಸ್ ಇಲ್ವಾ, ಅದೇ ತರನೇ LIK ಅನ್ನೋ ಆಪ್ ಗೆ ವಾಯ್ಸ್ ಹುಡುಕ್ತಾ ಇರ್ಬೇಕಾದ್ರೆ ಈ ಆಪ್ ಗೆ ನಮ್ ಹೀರೋ ವಾಯ್ಸ್ ಸೆಲೆಕ್ಟ್ ಆಗುತ್ತೆ. ಈ ಸಿನಿಮಾದಲ್ಲಿ ನಮ್ ಹೀರೋ ಹೆಸರು ವೈಬ್ ವಾಸು ಅಂತ. ಇಲ್ಲಿ ನಮ್ ಹೀರೋದೇ ವಾಯ್ಸ್ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಆದ್ರೆ ಇವ್ರ ವಾಯ್ಸ್ ಇಂದಾನೆ ಈ ಆಪ್ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿರುತ್ತೆ. ಈ ಆಪ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ ಫ್ರೆಂಡೋ ಅಥವಾ ನಿಮ್ ಲವರೋ ನಿಮ್ನ ಎಷ್ಟು ಇಷ್ಟ ಪಡ್ತಾರೆ ಅನ್ನೋದನ್ನ ಪರ್ಸೆಂಟೇಜ್ ಮುಖಾಂತರ ಇದು ನಮ್ಗೆ ತೋರಿಸುತ್ತೆ. ಅಂದ್ರೆ ಇಬ್ರು ಕೈಯಲ್ಲೂ ರಿಂಗ್ ತರ ಹಾಕೊಂಡಿರ್ತಾರೆ. ಈ LIK ಆಪ್ ಇಂಟ್ರೊಡ್ಯೂಸ್ ಮಾಡಿಸಿದಾಗಿಂದ ಜನಕ್ಕೆ ತುಂಬಾನೇ ಇಷ್ಟ ಆಗಿ ಈ ಆಪ್ ನ ತುಂಬಾ ಜನ ಯೂಸ್ ಮಾಡ್ತಿರ್ತಾರೆ. ಈ ಆಪ್ ಲವ್ ಮೇಲೆ ತುಂಬಾನೇ ಟ್ರಸ್ಟ್ ಬಿಲ್ಡ್ ಮಾಡುತ್ತೆ. ಪ್ರತಿಯೊಬ್ರು ಕೂಡ ಈ ಆಪ್ ನ ಯೂಸ್ ಮಾಡ್ತಾ ಇರ್ತಾರೆ. ಇದೊಂಥರ ಓಡಾಡೋ CCTV ಇದ್ದಂಗೆ. ಅವರವರ ಪಾರ್ಟ್ನರ್ಸ್ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನೇನೆಲ್ಲ ಮಾಡ್ತಾರೆ ಅನ್ನೋದು ಇಲ್ಲಿ ಒಬ್ರಿಗೊಬ್ರಿಗೆ ಕಾಣಿಸ್ತಾ ಇರುತ್ತೆ. ಯಾರು ಯಾರಿಗೂ ಸಹ ಮೋಸ ಮಾಡಕ್ ಆಗುದಿಲ್ಲ. ಹಂಗೂನು ಅವ್ರ ಪಾರ್ಟ್ನರ್ಸ್ ಬಿಟ್ಟು ಇನ್ನಿತರ ಬೇರೆ ಏನಾದ್ರೂ ಮೋಸ ಮಾಡಿದ್ರೆ ಈ ಆಪ್ ಮುಖಾಂತರ ಎಲ್ಲವೂ ಸಹ ಗೊತ್ತಾಗ್ಬಿಡುತ್ತೆ. ಈ ಆಪ್ ಲವ್ ಗೆ ಇನ್ಸೂರೆನ್ಸ್ ತರ ವರ್ಕ್ ಮಾಡ್ತಾ ಇರುತ್ತೆ. ಹಾಗೇನೆ ಇಲ್ಲಿ ಯಾರು ಯಾರಿಗಾದ್ರೂ ಮೋಸ ಮಾಡಿದ್ರೆ ಆಪ್ ಮುಖಾಂತರ ಅವ್ರಿಗೆ ಇಷ್ಟು ಫೈನ್ ಅಂತ ಕಟ್ಬೇಕಾಗಿರುತ್ತೆ. ಸೊ ಈ ತರ ರೂಲ್ಸ್ ಈ ಆಪ್ ಅಲ್ಲಿ ಇರುತ್ತೆ. ಈ LIK ಆಪ್ ನ ಡೆವಲಪ್ ಮಾಡಿರೋ ಸೂರ್ಯ ಅವ್ರಿಗೆ ಮನುಷ್ಯರನ್ನ ಕಂಡ್ರೆ ಆಗ್ತಾನೆ ಇರೋದಿಲ್ಲ. ಇವ್ರ ಸುತ್ತಮುತ್ತ ಬರೀ ರೋಬೋಗಳನ್ನ ಇಟ್ಕೊಂಡಿರ್ತಾರೆ. ಇವ್ರ ಜೊತೆ ಯಾವಾಗ್ಲೂ ಪರ್ಸನಲ್ ಅಸಿಸ್ಟೆಂಟ್ ತರ ಬ್ರೋ ಅನ್ನೋ ಒಂದು ರೋಬೋ ಇರುತ್ತೆ. ಈಗ ಇಲ್ಲಿ ಹೀರೋ ಇಂಟ್ರೊಡಕ್ಷನ್ ಇರುತ್ತೆ. ಇಲ್ಲಿ ಹೀರೋ ಆರ್ಗ್ಯಾನಿಕ್ ವರ್ಲ್ಡ್ ಅಲ್ಲಿ ಇರ್ತಾನೆ. ಆರ್ಗ್ಯಾನಿಕ್ ವರ್ಲ್ಡ್ ಅಂದ್ರೆ ಏನಂದ್ರೆ, ಮೊಬೈಲ್ ನ ಯೂಸ್ ಮಾಡಿ ಯಾರಿಗೆಲ್ಲ ಹುಚ್ಚಿಡ್ದಿರುತ್ತೋ ಅವ್ರ ಹುಚ್ಚನ ಬಿಡಿಸೋದು, ಜೊತೆಗೆ ಈ ಮೊಬೈಲ್ ಗಳಲ್ಲಿ ಯಾವ್ಯಾವ್ದೋ ವಿಡಿಯೋಗಳನ್ನ ಹಾಕಿ ಅದರಿಂದ ಜನರಿಗೆ ತೊಂದರೆ ಆಗಿದ್ರೆ ಅಂತವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಅಂತ ಈ ಆರ್ಗ್ಯಾನಿಕ್ ವರ್ಲ್ಡ್ ಗೆ ತಂದು ಇರಿಸಿರ್ತಾರೆ. ಈ ಆರ್ಗ್ಯಾನಿಕ್ ವರ್ಲ್ಡ್ ಗೆ ಬರೋರ್ಗೆ ಫಸ್ಟ್ ಅವ್ರ ಮೊಬೈಲ್ ನ ಚಚ್ ಹಾಕಿ ನಂತರ ಅವರು ಮೊಬೈಲ್ ಇಲ್ದೇನೆ 6 ತಿಂಗಳು ವರ್ಷನೋ ಇಲ್ಲಿ ಇರ್ಬೇಕಾಗುತ್ತೆ. ಈ ಆರ್ಗ್ಯಾನಿಕ್ ವರ್ಲ್ಡ್ ನ ನಡೆಸ್ತಾ ಇರೋದು ಇಲ್ಲಿ ನಮ್ ಹೀರೋ ಅಪ್ಪ ಆಗಿರ್ತಾರೆ. ಇಲ್ಲಿ ನಮ್ ಹೀರೋ ಅಪ್ಪ ಈ ಆರ್ಗ್ಯಾನಿಕ್ ವರ್ಲ್ಡ್ ನ ನಡೆಸ್ತಾ ಇರ್ತಾರೆ. ಈ ಕುಡ್ತಾ ಬಿಡಿಸೋ ಕೇಂದ್ರ ಇರುತ್ತಲ್ಲ, ಹಾಗೆ ಮೊಬೈಲ್ ಹುಚ್ಚನ ಬಿಡಿಸುವಂತಹ ಕೇಂದ್ರ, ಜೊತೆಗೆ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂಡು ಕ್ರೈಮ್ ಮಾಡಿರೋರ್ಗೆ ಮೊಬೈಲ್ ಇಲ್ದೇನೆ ಇಲ್ಲಿರಿಸಿ ಶಿಕ್ಷೆ ಕೊಡುವಂತಹ ಜಾಗ. ಇಲ್ಲಿ ನಮ್ ಹೀರೋ ಅಪ್ಪ ತನ್ ಮಗ, ತನ್ ಫ್ಯಾಮಿಲಿ, ಹಾಗೆ ತನ್ನ ಸುತ್ತಮುತ್ತ ಯಾರ್ಯಾರಿದ್ದಾರೋ ಎಲ್ರೂ ಸಹ ಮೊಬೈಲ್ ಯೂಸ್ ಮಾಡದೇ ಇರೋ ಹಾಗೆ ಹೇಳಿ ಇರಿಸಿರ್ತಾರೆ. ಫ್ರೆಂಡ್ಸ್, ಇಲ್ಲಿ ಇಸ್ವಿ 2040. ಆದ್ರೆ ನಮ್ ಹೀರೋ ಮಾತ್ರ ಮೊಬೈಲ್ ನ ಯೂಸ್ ಮಾಡ್ತಾ ಇರೋದಿಲ್ಲ. ಆದ್ರೆ LIK ಆಪ್ ಗೆ ವಾಯ್ಸ್ ಕೊಡ್ತಾ ಇರೋದು ಇವ್ರೇನೆ. ಹೀಗೆ ಒಂದಿನ LIK ಓನರ್ ಸೂರ್ಯ ಅವ್ರಿಗೆ ಈ ಆಪ್ ಗೆ ವಾಯ್ಸ್ ಕೊಡ್ತಿರೋ ನಮ್ ಹೀರೋ ಫೋಟೋ ಸಿಗುತ್ತೆ. ಇದನ್ನ ಎಲ್ಲಾ ಕಡೆ ರಿವೀಲ್ ಮಾಡಲಾಗುತ್ತೆ. ಸೊ ಈಗ ಎಲ್ಲಾ ಕಡೆ ಇದು ವೈರಲ್ ಆಗುತ್ತೆ. ಆಬ್ವಿಯಸ್ಲಿ ನಮ್ ಹೀರೋ ಅಪ್ಪನ್ಗೂ ಸಹ ಇದು ಗೊತ್ತಾಗುತ್ತೆ. ಇಲ್ಲಿ ನಮ್ ಹೀರೋ ಅಪ್ಪ ತುಂಬಾನೇ ಸಿಟ್ಟು ಮಾಡ್ಕೊಳ್ತಾರೆ. ಯಾರು ಸಹ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಆರ್ಗ್ಯಾನಿಕ್ ವರ್ಲ್ಡ್ ನ ನಡೆಸ್ತಾ ಇದ್ದೀನಿ, ಅಂತದ್ರಲ್ಲಿ ನೀನು ಮೊಬೈಲ್ ಆಪ್ ಗೆ ವಾಯ್ಸ್ ಕೊಡ್ತಾ ಇದೀಯಾ ಅಂತ ಚೆನ್ನಾಗಿ ಬೈದು ಕೋಪ ಮಾಡ್ಕೊಳ್ತಾರೆ. ಈ ಆರ್ಗ್ಯಾನಿಕ್ ವರ್ಲ್ಡ್ ನ ಏನಕ್ಕೆ ನಡೆಸ್ತಾ ಇದ್ದೀನಿ ಅಂತ ಗೊತ್ತಲ್ವಾ? ಎಲ್ಲ ನಿಮ್ ಅಕ್ಕನ್ಗೋಸ್ಕರ. ಅವಳಿಗೆ ಸುಂದರವಾಗಿ ತಮಿಳ್ ಸೆಲ್ವಿ ಅಂತ ಹೆಸರಿಟ್ಟಿದ್ದೆ, ಆದ್ರೆ ಅವಳು ಅತಿಯಾಗಿ ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾ ಅದನ್ನ ತಮಿಳ್ ಸೆಲ್ಫಿ ಅಂತ ಇಟ್ಕೊಂಡ್ಲು ಅಂತ ಹೇಳ್ತಿರ್ತಾನೆ. ಈಗ ಕತೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ನಮ್ ಹೀರೋ ಅಕ್ಕ ಸೆಲ್ವಿ ತುಂಬಾನೇ ಮೊಬೈಲ್ ಗೆ ಅಡಿಕ್ಟ್ ಆಗಿರ್ತಾರೆ. 24 ಅವರು ಕೂಡ ಮೊಬೈಲ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತಾರೆ. ಯಾವಾಗ್ಲೂ ಲೈವ್ ಅಲ್ಲಿ ಇರ್ತಾರೆ. ಇವರಪ್ಪ ಮೊಬೈಲ್ ಯೂಸ್ ಮಾಡೋದನ್ನ ಬಿಡಮ್ಮ ಅಂತ ಎಷ್ಟೇ ಬುದ್ಧಿವಾದ ಹೇಳಿದ್ರು ಸಹ ಈಕೆ ಅವ್ರ ಅಪ್ಪನ ಮಾತನ್ನ ಕೇಳ್ತಾ ಇರೋದಿಲ್ಲ. ನನ್ಗೆ ಮೊಬೈಲ್ ಅಂದ್ರೆ ತುಂಬಾ ಇಷ್ಟ. ನಾನು ಸ್ಕೂಲು ಕಾಲೇಜ್ಗೆ ಹೋಗ್ತಾ ಇರ್ಬೇಕಾದ್ರೆ ನನ್ನನ್ನ ಯಾರು ನೋಡ್ತಾ ಇರ್ಲಿಲ್ಲ. ಈ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದ ನನ್ನ ಎಲ್ರು ನೋಡ್ತಾರೆ. ನನ್ ವಿಡಿಯೋಸ್ಗೆಲ್ಲ ತುಂಬಾನೇ ಲೈಕ್ಸ್ ಬರುತ್ತೆ. ಈ ಮೊಬೈಲ್ ಯೂಸ್ ಮಾಡೋದನ್ನ ಬಿಡೋದಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಹೀಗೆ ಒಂದಿನ ಇವ್ರ ಅಪ್ಪನ ಜೊತೆ ಕಾರಲ್ಲಿ ಬಂದು ಕಾರಿಂದ ಇಳಿದು ಒಂದು ಬೀಚ್ ಹತ್ರ ಎಕ್ಸಿಬಿಷನ್ ತರ ನಡೀತಾ ಇರುತ್ತೆ. ಅಲ್ಲಿಗೆ ಮಕ್ಕಳಿಗೆಲ್ಲ ಸ್ವೀಟ್ ಹಂಚಿ ಇನ್ಸ್ಟಾದಲ್ಲಿ ಲೈವ್ ನಲ್ಲಿ ಇರ್ತಾಳೆ. ಈಕೆ ವಿಡಿಯೋ ಮಾಡ್ತಾ ಮಾಡ್ತಾ ರಸ್ತೆಯನ್ನ ದಾಟ್ತಾ ಇರ್ಬೇಕಾದ್ರೆ ಈಕೆ ಅಪ್ಪನ ಕಣ್ ಮುಂದೆನೆ ಯಾವ್ದೋ ಒಂದು ಕಾರು ಗುದ್ಕೊಂಡು ಹೋಗ್ಬಿಡುತ್ತೆ. ಆಕೆ ಸ್ಪಾಟ್ ಅಲ್ಲೇ ಡೆತ್ ಆಗ್ಬಿಡ್ತಾಳೆ. ಇಲ್ಲಿ ಜನ ಈಕೆಗೆ ಹೆಲ್ಪ್ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನ ವಿಡಿಯೋ ಮಾಡ್ತಿರ್ತಾರೆ. ಆಗ ಇಲ್ಲಿ
ಸೆಲ್ವಿಯನ್ನ ಕಳ್ಕೊಂಡ ನಮ್ ಹೀರೋ ಅಪ್ಪನ್ಗೆ ಅನ್ಸುತ್ತೆ ಈ ಮೊಬೈಲ್ ಇಂದ ಏನೇನೆಲ್ಲ ತೊಂದರೆ ಆಗುತ್ತೆ, ಮೊದ್ಲು ಈ ಮೊಬೈಲ್ಗೆ ಅಡಿಕ್ಟ್ ಆಗಿರೋದನ್ನ ಬಿಡ್ಬೇಕು, ಮೊಬೈಲ್ ನ ಯಾರು ಸಹ ಯೂಸ್ ಮಾಡಬಾರ್ದು, ಮೊಬೈಲ್ ಅಡಿಕ್ಷನ್ ನ ಬಿಡಿಸೋದಿಕ್ಕೆ ಅಂತ ಈ ಆರ್ಗ್ಯಾನಿಕ್ ವರ್ಲ್ಡ್ ಅನ್ನ ಶುರು ಮಾಡಿರ್ತಾರೆ. ಈ ಮೊಬೈಲ್ ಇಂದಾನೇ ತನ್ನ ಮಗಳನ್ನ ತನ್ನ ಕಣ್ಮುಂದೆನೆ ಕಳ್ಕೊಂಡ್ರು. ಈ ಪರಿಸ್ಥಿತಿ ಮತ್ತೆ ಬೇರೆ ಯಾರಿಗೂ ಬರಬಾರ್ದು ಅನ್ನೋದು ಇವರ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಎಸ್ ಜೆ ಸೂರ್ಯ ಅವರು LIK ಆಪ್ ಗೆ ನಮ್ ಹೀರೋ ವಾಯ್ಸ್ ಕೊಡ್ತಿರೋದ್ರಿಂದ ಪೇಮೆಂಟ್ ಕೊಡೋದಕ್ಕೆ ಹೇಳಿರ್ತಾರೆ. ಈಗ ನಮ್ ಹೀರೋ LIK ಕಂಪನಿಗೆ ಬಂದಾಗ ಸೂರ್ಯ ಅವರು ಹೇಳ್ತಾರೆ, ಬಾರಪ್ಪ ವೈಬ್ ವಾಸು, ನಿನ್ ವಾಯ್ಸ್ ಇಂದಾನೇ ನಮ್ ಆಪ್ ಇಷ್ಟೊಂದು ಸುದ್ದಿ ಆಗಿರೋದು, ಇಷ್ಟೊಂದು ಫೇಮಸ್ ಆಗೋದಕ್ಕೆ ನಿನ್ ವಾಯ್ಸೇ ಕಾರಣ, ನಿನ್ ಫೋನ್ ಪೇ ನಂಬರ್ ಹೇಳು, ನಿನ್ಗೆ ಪೇಮೆಂಟ್ ಕಳಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ ಹೀರೋ ನಾನು ಫೋನೇ ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಎಸ್ ಜೆ ಸೂರ್ಯ ಅವ್ರಿಗೆ ತುಂಬಾನೇ ಶಾಕು, ಯಾಕಂದ್ರೆ LIK ಆಪ್ ಗೆ ವಾಯ್ಸ್ ಕೊಡ್ತಿರೋನು ಫೋನೇ ಯೂಸ್ ಮಾಡೋದಿಲ್ಲ ಅಂದ್ರೆ ಹೇಗೆ ಅಂತ. ಹೀರೋ ಹೇಳ್ತಾರೆ, ನಾನು ಫೋನ್ ಯೂಸ್ ಮಾಡಲ್ಲ ಸರ್, ನಾನು ಆರ್ಗ್ಯಾನಿಕ್ ವರ್ಲ್ಡ್ ಇಂದ ಬರ್ತಾ ಇರೋದು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಅವರು, ಹಾಗಿದ್ರೆ ನೀನು ನಮ್ಮ ಆಪ್ ಕೂಡ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗೇನೆ ನೀನು ಆ ಮೂರ್ಖರಿರೋ ಜಾಗದಿಂದ ಬರ್ತಿರೋದಾ ಅಂತ ಹೇಳ್ತಾರೆ. ಸರಿ, ನಿನ್ಗೆ ಪೇಮೆಂಟ್ ಕ್ಯಾಶ್ ಕೊಡ್ತೀನಿ ಅಂತ ಹೇಳಿ ಕ್ಯಾಶ್ ನ ಕೊಟ್ಟು ಕಳಿಸ್ತಾರೆ. ಸೂರ್ಯ ಅವರು ಬ್ರೋಗೆ ಹೇಳ್ತಾರೆ, ಇವನ್ ಮೇಲೆ ಒಂದ್ ಕಣ್ಣಿಟ್ಟಿರು, ನಮ್ ಕಂಪ್ನಿಲೇ ಕೆಲಸ ಮಾಡ್ತಾ ನಮ್ ಆಪ್ ನೇ ಯೂಸ್ ಮಾಡ್ತಾ ಇಲ್ಲ, ಒಂದಲ್ಲ ಒಂದಿನ ಇವನು ನಮ್ ಆಪ್ ನ ಯೂಸ್ ಮಾಡೇ ಮಾಡ್ತಾನೆ, ಆಗ ಇವನ್ಗೆ ಪಾಠ ಕಲ್ಸೋಣ ಅಂತ ಹೇಳ್ತಾನೆ. ಈ ಕಡೆ ನಮ್ ಹೀರೋ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಕಂಪ್ನಿಯಿಂದ ಆಚೆ ಬರ್ಬೇಕಾದ್ರೆ ತುಂಬಾನೇ ಜೋರ್ ಮಳೆ ಇರುತ್ತೆ. ಹೀರೋ ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದೇ ಟೈಮ್ ಅಲ್ಲಿ ಒಂದು ಟ್ಯಾಕ್ಸಿ ಬರುತ್ತೆ. ಆ ಟ್ಯಾಕ್ಸಿಯಿಂದ ಒಂದು ಹುಡುಗಿ ಕೆಳಗಡೆ ಇಳಿತಾಳೆ. ಹೀರೋ ಹಿಡಿದಿದ್ದ ಕೊಡೆ ಕೆಳಗಡೆ ನಿಂತಿರ್ತಾಳೆ. ಈಗೇನೆ ಈ ಚಿತ್ರದ ನಾಯಕಿ ದೀಮಾ. ಹೀರೋಯಿನ್ ನೋಡಿ ನಮ್ ಹೀರೋ ಸ್ಟನ್ ಆಗ್ಬಿಡ್ತಾನೆ. ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರ್ತಾಳೆ ನಮ್ ಹೀರೋಯಿನ್. ಈಕೆ ಬ್ಯೂಟಿಯನ್ನ ನೋಡಿ ನಮ್ ಹೀರೋ ತಲೆ ಸುತ್ತಿ ಬಿದ್ದೇ ಬಿಡ್ತಾನೆ. ನಮ್ ಹೀರೋನ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಡಾಕ್ಟರ್ ಈಗ ಹೀರೋ ಫ್ರೆಂಡ್ಸ್ ಗೆ ಹೇಳ್ತಾರೆ, ಇವ್ರ ಹಾರ್ಟ್ ಸ್ವಲ್ಪ ಹೊತ್ತು ನಿಂತೆ ಹೋಗಿತ್ತು, ಆಮೇಲೆ ಸರಿ ಹೋಯ್ತು. ಈ ತರ ಹಾರ್ಟ್ ಅಟ್ಯಾಕ್ ಆಗೋದು ತುಂಬಾನೇ ಖುಷಿ ಆದಾಗ, ಇಲ್ಲ ನಾವ್ ಯಾರನ್ನಾದ್ರೂ ನೋಡಿ ನಮ್ ಮನ್ಸ್ಗೆ ಅವರು ಅಷ್ಟು ಇಷ್ಟ ಆದಾಗ ಅಂತ ಹೇಳ್ತಾರೆ. ನಮ್ ಹೀರೋ ಫ್ರೆಂಡ್ಸ್ ಗೆ ಹೇಳ್ತಾರೆ, ನಾನು ಆ ಹುಡ್ಗಿನ ತುಂಬಾನೇ ಇಷ್ಟ ಪಡ್ತಿದ್ದೀನಿ, ಎಷ್ಟು ಅಂದ್ರೆ ನನ್ ಹೃದಯನೇ ನಿಂತೋಗೋಷ್ಟು, ನನ್ಗೆ ಅವಳು ಬೇಕು ಅಂತ ಹೇಳ್ತಾನೆ. ಹಾಗೆ ನಾನು ಅವಳನ್ನ ಲವ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಈತನ್ ಫ್ರೆಂಡ್ಸು, ಅಲ್ಲ ನಿಮ್ಮ ಅಪ್ಪ ನಿನ್ನ ಮೊಬೈಲ್ ನೇ ಯೂಸ್ ಮಾಡೋದಕ್ಕೆ ಬಿಟ್ಟಿಲ್ಲ, ಅಂತದ್ರಲ್ಲಿ ಲವ್ ಮಾಡ್ತೀಯ, ಲವ್ ನಡಿ ಮನೆಗೆ ಅಂತ ಹೇಳ್ತಾರೆ. ಹೀರೋನ ಗವರ್ನಮೆಂಟ್ ಹಾಸ್ಪಿಟಲ್ಗೆ ಸೇರಿಸಲಾಗಿರುತ್ತೆ. 2040 ಈ ಹಾಸ್ಪಿಟಲ್ ಹೇಗಿರುತ್ತೆ ಅಂದ್ರೆ ತುಂಬಾನೇ ಹೈಟೆಕ್ ಆಗಿರೋ ತರ ತೋರಿಸ್ತಾರೆ. ಈ ಕಡೆ ಹೀರೋಯಿನ್ ಮನೆಯನ್ನ ತೋರಿಸ್ತಾರೆ. ಹೀರೋಯಿನ್ ಹಾಗೆ ಅವರಮ್ಮ ಇಬ್ರು ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರ್ತಾರೆ. ಹೀರೋಯಿನ್ ಮೊಬೈಲ್ಗೆ ತುಂಬಾನೇ ಅಡಿಕ್ಟ್ ಆಗಿರ್ತಾಳೆ. ಅದೆಷ್ಟು ಅಂದ್ರೆ ಈಕೆ ಏನೇ ಡಿಸಿಷನ್ ತಗೊಂಡ್ರು ಮೊಬೈಲ್ ಮೂಲಕನೇ ತಗೊಳ್ತಾಳೆ. ಹಾಗೆ ಇವರಮ್ಮ ಇವಳು ಚಿಕ್ಕವಳಾಗಿದ್ದಾಗ ಕೇಕ್ ಬೇಕು ಅಂತ ಕೇಳಿದ್ರೆ ಕೇಕ್ ಮಾಡ್ಕೊಡ್ತೇನೆ, ಹೀರೋಯಿನ್ಗೆ ಮೊಬೈಲ್ ನ ಕೊಟ್ಬಿಟ್ಟು ಆರ್ಡರ್ ಮಾಡ್ಕೊಂತ ಹೇಳ್ತಾರೆ. ಸೊ ಚಿಕ್ಕದ್ರಿಂದಾನು ಕೂಡ ನಮ್ ಹೀರೋಯಿನ್ ತುಂಬಾನೇ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಈಕೆ ಇವರಮ್ಮನ್ಗಿಂತ ಮೊಬೈಲ್ ಅನ್ನೇ ಸಿಕ್ಕಾಪಟ್ಟೆ ಹಚ್ಕೊಂಡಿರ್ತಾಳೆ. ದೀಮಾಳ ಅಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರೋದ್ರಿಂದ ಫೇಕ್ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿರ್ತಾರೆ. ಹೀಗಾಗಿ ಇವ್ರಿಗೆ 180 ಡೇಸ್ ಆರ್ಗ್ಯಾನಿಕ್ ವರ್ಲ್ಡ್ ಅಲ್ಲಿ ಶಿಕ್ಷೆಗೆ ಗುರಿ ಆಗಿರ್ತಾರೆ. ನಮ್ ಹೀರೋಯಿನ್ ಅವರಮ್ಮನ್ನ ಆರ್ಗ್ಯಾನಿಕ್ ವರ್ಲ್ಡ್ ಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಇವರಮ್ಮ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಮೊಬೈಲ್ ನ ಹೊಡೆದಾಕ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇರೋದನ್ನ ನೋಡಿ ನಮ್ ಹೀರೋಯಿನ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇರ್ತಾಳೆ. ಆರ್ಗ್ಯಾನಿಕ್ ವರ್ಲ್ಡ್ ಅಲ್ಲಿ ನಮ್ ಹೀರೋ ಇರ್ತಾರೆ. ಈಕೆಯನ್ನ ನೋಡಿ ನಮ್ ಹೀರೋಯಿನ್ ಮಾತಾಡಿಸ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಿಮ್ಮಮ್ಮನ್ನ ನಾವು 180 ಡೇಸ್ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತೀವಿ, ಅವ್ರನ್ನ ನಾವು ಮೊಬೈಲ್ ಅಡಿಕ್ಷನ್ ಇಂದ ಬಿಡಿಸ್ತೀವಿ, ಡೋಂಟ್ ವರಿ ಅಂತ ಹೇಳ್ತಾರೆ. ಹಾಗೆ ನಿಮ್ ಹೆಸರೇನು ಅಂತ ಕೇಳೋದಕ್ಕೆ ಈಕೆ ಫಾರ್ ದ ಫಸ್ಟ್ ಟೈಮ್ ನನ್ನ ಹೆಸರು ದೀಮಾ ಅಂತ ಹೇಳ್ತಾಳೆ. ಈಕೆ ಅಲ್ಲಿಂದ ಹೊರಟ ಮೇಲೆ ನಮ್ ಹೀರೋ ತಲೆ ತುಂಬಾ ದೀಮಾ 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 ಅಂತ ಗುಯ್ಗುಡ್ತಾ ಇರುತ್ತೆ ಅವಳ ಹೆಸರು. ಯಾಕಂದ್ರೆ ಅವ್ನಿಗೆ ಇವಳ ಮೇಲೆ ಆಲ್ರೆಡಿ ತುಂಬಾನೇ ಲವ್ ಆಗಿರುತ್ತೆ. ಈಗ ದೀಮಾ ದೀಮಾ ಅನ್ನೋ ಒಂದು ಸಾಂಗ್ ಕೂಡ ಬರುತ್ತೆ. ಈ ಕಡೆ ನಮ್ ಹೀರೋ ತನ್ನ ಫ್ರೆಂಡ್ಸ್ ಹತ್ರ ಬಂದು, ನಾನು ದೀಮಾಳನ್ನ ತುಂಬಾ ಲವ್ ಮಾಡ್ತಿದ್ದೀನಿ, ಅವಳನ್ನ ಹೇಗಾದ್ರೂ ಮಾಡಿ ಪಟಾಯಿಸ್ಬೇಕು, ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ನಮ್ ಹೀರೋ ಫ್ರೆಂಡ್ಸ್, ನೀನ್ ಅವಳನ್ನ ಪಟಾಯಿಸ್ಬೇಕು ಅಂತಂದ್ರೆ ಲೈಕ್ ಆಪ್ ನ ಯೂಸ್ ಮಾಡ್ಬೇಕು, ಹಾಗಿದ್ರೆ ಮಾತ್ರ ನೀನ್ ಅವಳನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿ ದೀಮಾ ಕೂಡ ಲೈಕ್ ಆಪ್ ನ ತುಂಬಾನೇ ಯೂಸ್ ಮಾಡ್ತಾ ಇರ್ತಾಳೆ. ಇದಕ್ಕೆ ನಮ್ ಹೀರೋ ಸರಿ ಅಂತ ಹೇಳ್ಬಿಟ್ಟು ಹೀರೋಗೆ ಒಬ್ಳು ಫ್ರೆಂಡ್ ಇರ್ತಾಳೆ. ಈಕೆ ಹತ್ರ ಮೊಬೈಲ್ ನ ತರಿಸ್ಕೊಂಡು ಲೈಕ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ತಾನೆ. ನಮ್ ಹೀರೋ ಲೈಕ್ ಆಪ್ ನ ಇನ್ಸ್ಟಾಲ್ ಮಾಡಿದ್ದು ಎಸ್ ಜೆ ಸೂರ್ಯ ಅವ್ರಿಗೂ ಸಹ ಗೊತ್ತಾಗುತ್ತೆ. ಹಂಗೂ ಹಿಂಗೂ ನಮ್ ಆಪ್ ಯೂಸ್ ಮಾಡೋ ತರ ಆದ ಅಂತ ಅನ್ಕೊಳ್ತಾರೆ. ಇದೇ ಟೈಮ್ ಅಲ್ಲಿ ಲೈಕ್ ಆಪ್ ಮೇಲೆ ಯಾವ್ದೋ ವಿಚಾರವಾಗಿ ಒಂದು ಕೇಸ್ ಆಗಿರುತ್ತೆ. ಹೀಗಾಗಿ ಎಸ್ ಜೆ ಸೂರ್ಯ ಕೋರ್ಟ್ಗೆ ಬಂದಿರ್ತಾರೆ. ಇಲ್ಲಿ ಜಡ್ಜ್ ಹೇಳ್ತಾರೆ, ನಿಮ್ ಆಪ್ ಇಂದ ಜನಕ್ಕೆ ತುಂಬಾನೇ ತೊಂದರೆ ಆಗ್ತಿದೆ, ನಿಮ್ ಲೈಕ್ ಆಪ್ ಅಲ್ಲಿ ಕ್ಯಾಮ್ರಾ ಇರೋದ್ರಿಂದ ಜನರ ಪ್ರೈವಸಿಗೆ ತುಂಬಾನೇ ತೊಂದರೆ ಆಗ್ತಿದೆ, ನಿಮ್ ಆಪ್ ನ ನಾವು ಬ್ಯಾನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾರೆ. ಇದಕ್ಕೆ ಎಸ್ ಜೆ ಸೂರ್ಯ ಅವರು, ಇಲ್ಲ ನಮ್ಮ ಆಪ್ ಇಂದ ಯಾರಿಗೂ ತೊಂದರೆ ಆಗ್ತಿಲ್ಲ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾನೇ ಹೆಲ್ಪ್ ಆಗ್ತಿದೆ, ಜನಗಳು ತುಂಬಾನೇ ಇಷ್ಟಪಟ್ಟು ನಮ್ಮ ಆಪ್ ನ ಯೂಸ್ ಮಾಡ್ತಿದ್ದಾರೆ, ಬೇಕಿದ್ರೆ ಜನಗಳನ್ನೇ ಕೇಳೋಣ ಅಂತ ಹೇಳಿ ಎಸ್ ಜೆ ಸೂರ್ಯ ಅವರು ಲೈವ್ ಹೋಗ್ತಾರೆ. ಇಲ್ಲಿ ಲೈಕ್ ಆಪ್ ಎಲ್ಲಾ ಜನಕ್ಕೂ ಇಷ್ಟ ಆಗಿರೋದ್ರಿಂದ ಅವರೆಲ್ಲರೂ ಸಹ ಇದನ್ನ ಬ್ಯಾನ್ ಮಾಡಬೇಡಿ, ಈ ಆಪ್ ಇಂದ ನಮ್ಗೆ ಲವ್ ಮೇಲೆ ತುಂಬಾನೇ ನಂಬಿಕೆ ಬಂದಿದೆ, ಈ ಆಪ್ ಇಂದ ನಮ್ಗೆ ತುಂಬಾನೇ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಜಡ್ ಸಾಹೇಬ್ರು, ಸರಿ ಈಗ ನಿಮ್ ಸಬ್ಸ್ಕ್ರೈಬರು 25 ಲಕ್ಷ ಇದೆ, ಒಂದ್ ವರ್ಷದೊಳಗಡೆ 50 ಲಕ್ಷ ಆಗ್ಬೇಕು, 50 ಲಕ್ಷ ಸಬ್ಸ್ಕ್ರೈಬರ್ ಏನಾದ್ರು ಆಗ್ಲಿಲ್ಲ ಅಂದ್ರೆ ನಿಮ್ ಆಪ್ ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಎಸ್ ಜೆ ಸೂರ್ಯ ಅವರು ಸಹ, ಸರಿ ಒಂದ್ ವರ್ಷದೊಳಗಡೆ ನಾವು 50 ಲಕ್ಷ ಸಬ್ಸ್ಕ್ರೈಬರ್ ನ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾರೆ. ಈಗ ಎಸ್ ಜೆ ಸೂರ್ಯ ಅವರು ಸಬ್ಸ್ಕ್ರೈಬರ್ಸ್ ನ ಜಾಸ್ತಿ ಮಾಡ್ಬೇಕು
ಮಾಡ್ಬೇಕು ಅಂತ ಲೈಕ್ ಆಪ್ ಅಲ್ಲಿ ಒಂದು ಹೊಸ ಫೀಚರ್ ನ ತರ್ತಾರೆ. ಅದೇನಪ್ಪಾ ಅಂದ್ರೆ ಲವ್ ಮಾಡೋರು ಈ ಆಪ್ ಮುಖಾಂತರ ಅವ್ರವ್ರ ಮೇಲೆ ಎಷ್ಟು ಲವ್ ಇದೆ ಅಂತ ಪರ್ಸೆಂಟೇಜ್ ಮುಖಾಂತರ ತೋರಿಸುತ್ತೆ. 80% ಮೇಲಿದೆ ಅಂದ್ರೆ ಇವರಿಬ್ರು ತುಂಬಾನೇ ಲವ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. 60% ಅಲ್ಲಿ ತೋರಿಸಿದ್ರೆ ಇವರಿಬ್ರು ನಡುವೆ ಫ್ರೆಂಡ್ಶಿಪ್ ಇದೆ ಅಂತ ಅರ್ಥ. 40% ಗಿಂತ ಕೆಳಗಡೆ ತೋರಿಸಿದ್ರೆ ಇವರ ಆಯ್ಕೆ ಸರಿಗಿಲ್ಲ, ಫ್ರೆಂಡ್ಶಿಪ್ಗೂ ಸಹ ಯೋಗ್ಯ ಅಲ್ಲ ಅನ್ನೋ ತರ ಒಂದು ಹೊಸ ಅಪ್ಡೇಟ್ ಮಾಡಿರ್ತಾರೆ. ಈ ತರ ಪರ್ಸೆಂಟೇಜ್ ತೋರಿಸ್ತಾ ಇರೋದು ಜನಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಇರೋ ನಮ್ ಹೀರೋ ಲೈಕ್ ಆಪ್ ಮುಖಾಂತರ ನಮ್ ಹೀರೋಯಿನ್ಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸಿ ಫ್ರೆಂಡ್ ಕೂಡ ಮಾಡ್ಕೊಂಡಿರ್ತಾರೆ. ಇದೇ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಗಳೆಲ್ಲ ಸೇರಿ ಒಂದು ಹ್ಯಾಲೋವಿನ್ ಪಾರ್ಟಿಯನ್ನ ಇಟ್ಕೊಂಡಿರ್ತಾರೆ. ಈ ಪಾರ್ಟಿಗೆ ನಮ್ ಹೀರೋಯಿನ್ ನೋಡೋದಕ್ಕೆ ಅಂತ ಬಂದಿರ್ತಾರೆ. ಈ ಪಾರ್ಟಿಯಲ್ಲಿ ಯಾರು ತುಂಬಾನೇ ಸ್ಕೇರಿ ಆಗಿ ಡ್ರೆಸ್ ಮಾಡ್ಕೊಂಡಿರ್ತಾರೋ ಅವರೇ ವಿನ್ನರ್. ಆದ್ರೆ ನಮ್ ಹೀರೋಯಿನ್ ತುಂಬಾನೇ ಡಲ್ ಆಗಿರ್ತಾಳೆ, ಯಾಕಂದ್ರೆ ಅವಳು ಅಷ್ಟೊಂದು ಮೇಕಪ್ ಅನ್ನ ಮಾಡ್ಕೊಂಡಿರೋದಿಲ್ಲ. ಹೀರೋಯಿನ್ ನ ಬಿಟ್ಟು ಬೇರೆಯವರೆಲ್ಲರೂ ಕೂಡ ತುಂಬಾನೇ ಸ್ಕೇರಿ ಆಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಬೇರೆಯವರೆಲ್ಲರೂ ಕೂಡ ಅವ್ರ ಜೊತೆ ಸೆಲ್ಫಿಗಳನ್ನ ತಗೊಳ್ತಾ ಇರ್ತಾರೆ. ನನ್ ಜೊತೆ ಯಾರು ಸೆಲ್ಫಿ ತಗೊಳ್ತಾ ಇಲ್ಲ ಅಂತ ಈಕೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಈಗ ನಮ್ ಹೀರೋ ಇದನ್ನ ನೋಡಿ ಒಂದು ಐಡಿಯಾನ ಮಾಡ್ತಾನೆ. ಹೀರೋಯಿನ್ ಮೇಕಪ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಪಾರ್ಟಿಯಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ಕೆಳಗಡೆನೆ ಇದ್ಕೊಂಡು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಒಂದು ಗ್ಲಾಸ್ ತರ ಹಾಕಿ ಆ ಗ್ಲಾಸ್ ಮೇಲೆ ಹೀರೋಯಿನ್ ನಡ್ಕೊಂಡು ಬರುತ್ತೆ. ಒಂದು ವೈಬ್ ನ ಕ್ರಿಯೇಟ್ ಮಾಡ್ತಾನೆ. ಈಗ ಈ ವಿಡಿಯೋ ಎಲ್ರಿಗೂ ಸಹ ಇಷ್ಟ ಆಗುತ್ತೆ, ತುಂಬಾನೇ ವೈರಲ್ ಕೂಡ ಆಗುತ್ತೆ. ಸಖತ್ ಲೈಕು, ಲಕ್ಷಗಟ್ಲೆ ಫಾಲೋವರು ಜಾಸ್ತಿ ಆಗ್ತಾರೆ. ಇದರಿಂದ ನಮ್ ಹೀರೋಯಿನ್ ಸಿಕ್ಕಾಪಟ್ಟೆ ಖುಷಿಯಾಗಿ ಹೀರೋ ಲೈಫ್ ಅಲ್ಲಿ ಬಂದ್ಮೇಲೆನೆ ನನ್ ಲೈಫ್ ಅಲ್ಲಿ ಎಲ್ಲ ಪಾಸಿಟಿವ್ ಆಗಿ ಆಗ್ತಾ ಇದೆ, ಇದಕ್ಕೆಲ್ಲ ಕಾರಣ ಈತಾನೆ ಅಂತ ಅನ್ಕೊಂಡು ದೀಮಾ ನಮ್ ಹೀರೋನ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ. ನಮ್ ಹೀರೋಯಿನ್ ಲವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಲೈಕ್ ಆಪ್ ಅಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿರೋ ಲವ್ ಸ್ಕೋರ್ ನ ಪ್ರಮೋಟ್ ಮಾಡಿ ನಮ್ ದೀಮಾಗೂ ಸಹ ತಮ್ಮ ಲವ್ ಸ್ಕೋರ್ ನ ಚೆಕ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ನಮ್ ಹೀರೋ ಚೆಕ್ ಮಾಡೋದೆಲ್ಲ ಏನೂ ಇಲ್ಲ, ನಮ್ ಇಬ್ಬರ ನಡುವೆ ಪ್ರೀತಿಯ 100% ಇದೆ, ಆಪ್ ಕೂಡ ಹಾಗೇನೆ ತೋರಿಸೋದು ಅಂತ ಹೇಳ್ತಾನೆ. ಸೊ ಇವರಿಬ್ರು ಕೂಡ ಈಗ ಲವ್ ಸ್ಕೋರ್ ನ ಚೆಕ್ ಮಾಡ್ತಾರೆ. ಆದ್ರೆ ಈ ಲವ್ ಸ್ಕೋರ್ ಅಲ್ಲಿ ಕೇವಲ 3% ಮಾತ್ರ ತೋರಿಸಿ ಬಿಡುತ್ತೆ. ಅದಕ್ಕೆ ನಮ್ ಹೀರೋ ತುಂಬಾನೇ ಶಾಕು. ಇಲ್ಲ ಆಪ್ ಅಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು, ಇದನ್ನ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಮಾಡೋಣ, ನಮ್ಮಿಬ್ಬರ ನಡುವೆ ಪ್ರೀತಿ 100% ಇದೆ, ಇದೇನೋ ತಪ್ಪಾಗಿ ತೋರಿಸ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ ಹೀರೋಯಿನ್ ಇಲ್ಲ ಇದು ಕರೆಕ್ಟ್ ಆಗಿ ಹೇಳ್ತಿದೆ, 40% ಕೆಳಗಡೆ ತೋರಿಸಿದ್ರೇನೆ ನಮ್ಮಿಬ್ಬರಿಗೆ ಮ್ಯಾಚ್ ಆಗಲ್ಲ, ಹೊಂದಾಣಿಕೆ ಆಗಲ್ಲ ಅಂತ, ಅಂತದ್ರಲ್ಲಿ ಇದು 3% ತೋರಿಸ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ನಮ್ ಹೀರೋ ಇಲ್ಲ, ಇದೊಂದು ಡುಬಾಕ್ ಆಪ್, ಮೊಬೈಲ್ ಇಂದ ನಮ್ ಪ್ರೀತಿನ ಅಳಿಯಕ್ಕಾಗತ್ತಾ, ಇದು ತಪ್ಪಾಗಿ ತೋರಿಸ್ತಾ ಇದೆ, ನಮ್ ಪ್ರೀತಿ ನಿಜ ಅಂತ ಹೇಳ್ತಾನೆ. ಅದಕ್ಕೆ ನಮ್ ಹೀರೋಯಿನ್ ನೋಡ್ದಾ, ನೀನು ಈ ಆಪ್ ನೇ ಬೈತಾ ಇದೀಯಾ, ನಿನ್ ನಿಜವಾದ ಬಣ್ಣ ಇದೇನೆ, ನಿನ್ ನಿಜವಾದ ಬುದ್ಧಿ ಇದೇನೆ, ಇದನ್ನೇ ಈ ಆಪ್ ಕೂಡ ತೋರಿಸ್ತಾ ಇರೋದು, ನಮ್ಮಿಬ್ಬರಿಗೂ ಹೊಂದಾಣಿಕೆ ಆಗಲ್ಲ, ನಮ್ ಲವ್ ನ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಫ್ರೆಂಡ್ಸ್, ಇಲ್ಲಿ ನಮ್ ಹೀರೋಯಿನ್ ಹೀರೋಗಿಂತ ಹೆಚ್ಚಾಗಿ LIK ಆಪ್ ನ ತುಂಬಾನೇ ನಂಬ್ತಾಳೆ. ಹಾಗಾಗಿ ಈ ಆಪ್ ಏನ್ ತೋರಿಸುತ್ತೋ ಅದನ್ನೇ ನಿಜ ಅಂತ ಕೂಡ ಅನ್ಕೊಳ್ತಾಳೆ. ಇದೇ ಟೈಮ್ಗೆ ನಮ್ ಹೀರೋ ಫ್ರೆಂಡ್ ಕೂಡ ಬರ್ತಾಳೆ. ಯಾರಪ್ಪ ಅಂದ್ರೆ ನಮ್ ಹೀರೋಗೆ ಮೊಬೈಲ್ ಕೊಡ್ಸಿದ್ಲಲ್ಲ ಅವಳೇನೆ. ಬೈ ಮಿಸ್ ಆಗಿ ನಮ್ ಹೀರೋ ಮತ್ತೆ ಅವಳ ಫ್ರೆಂಡ್ ಕೈನ ಹಿಂಗೆ ಜೋಡಿಸಿದಾಗ ಅಲ್ಲಿ ಲವ್ ಸ್ಕೋರ್ ನ ತೋರಿಸ್ಬಿಡುತ್ತೆ. ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 85% ಮೇಲೆ ತೋರಿಸುತ್ತೆ. ಇದನ್ನ ನೋಡಿ ನಮ್ ಹೀರೋಯಿನ್ಗೆ ಕನ್ಫರ್ಮ್, ನಿನ್ಗೆ ಅವಳ ಮೇಲೆನೆ ಲವ್ ಇರೋದು, ನನ್ ಮೇಲೆ ಲವ್ ಇಲ್ಲ, ಅದಕ್ಕೆ ಕೇವಲ 3% ತೋರಿಸಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಹೊರ್ಕೊಂಡು ಲವ್ ನ ಬ್ರೇಕಪ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈಗ ನಮ್ ಹೀರೋ ವಾಸುಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಅವ್ನ್ಗೆ ತನ್ನ ಲವ್ ಬ್ರೇಕಪ್ ಆಯ್ತಾ ಅಂತ ನಂಬಕ್ಕೆ ಆಗ್ತಾ ಇರೋದಿಲ್ಲ. ಒಂದೇ ಒಂದು ಆಪ್ ನಮ್ ಪ್ರೀತಿನ ಹಾಳ್ ಮಾಡ್ತಾ, ಈ ಆಪ್ ಇಂದ ನಾನು ನನ್ನ ಪ್ರೀತಿನೇ ಕಳ್ಕೋಬೇಕಾಯ್ತಾ, ಆ ಚಿಕ್ಕ ಲವ್ ಸ್ಕೋರ್ ಇಂದ ಅವಳು ನನ್ನ ಬಿಟ್ಟು ಹೋದ್ಲಾ ಅಂತ ಅವನ್ಗೆ ನಂಬಕ್ ಆಗ್ತಾ ಇರೋದಿಲ್ಲ. ತುಂಬಾನೇ ಶಾಕ್ ಅಲ್ಲಿರ್ತಾನೆ, ಜೊತೆಗೆ ತುಂಬಾನೇ ಹರ್ಟ್ ಆಗಿರ್ತಾನೆ. ಹಾಗಿದ್ರೆ ನಮ್ ಪ್ರೀತಿಯ ಲವ್ ಸ್ಕೋರು ಬರೀ 3% ಮಾತ್ರನಾ? ವಾಸು ಯೋಚನೆ ಮಾಡಿದಷ್ಟು ಅವನ್ಗೆ ಸಿಕ್ಕಾಪಟ್ಟೆ ತಲೆ ಕೆಡ್ತಿದೆ, ತುಂಬಾನೇ ಸಿಟ್ಟು ಬರ್ತಾ ಇದೆ. ತಾನೇ ವಾಯ್ಸ್ ಕೊಡ್ತಿದ್ದಂತಹ ಆಪ್ ತನ್ನ ಪ್ರೀತಿಗೆ ಮುಳುವಾಯ್ತಲ್ಲ ಅಂತ LIK ಆಪ್ ಮತ್ತೆ ಅದ್ರ ಕ್ರಿಯೇಟರ್ ಸೂರ್ಯ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪದಲ್ಲಿರೋ ನಮ್ ವಾಸು LIK ಆಪ್ ಅಲ್ಲಿ ಲೈವ್ ಗೆ ಬಂದು, ಏ ಸೂರ್ಯ, ಪ್ರೀತಿ ಅಂದ್ರೆ ಬರೀ ನಂಬರ್ ಅಲ್ಲ, ಅದು ಬರೀ ಪರ್ಸೆಂಟೇಜ್ ಅಲ್ಲ, ನೀನ್ ಅನ್ಕೊಂಡಿರೋ ಹಾಗೆ ಅದು ಬರೀ ಸ್ಕೋರ್ ಅಲ್ಲ, ಲವ್ ಅಂದ್ರೇನೆ ಬೇರೆ. ನಾನು ನನ್ ದೀಮುನ್ನ ಈ 30 ದಿನಗಳಲ್ಲಿ ವಾಪಸ್ ಪಡ್ಕೋತೀನಿ, ಅದು ಯಾವುದೇ ರೀತಿ ಮೊಬೈಲ್ ನಿನ್ ಆಪ್ ಇಲ್ದೇನೆ. ಇದು ನಿಂಗೆ ಓಪನ್ ಚಾಲೆಂಜ್. ನಾನು ನನ್ ದೀಮುನ್ನ ವಾಪಸ್ ಪಡ್ಕೊಂಡ್ಮೇಲೆ ನೀನು ನಿನ್ ಆಪ್ ನ ಬಂದ್ ಮಾಡ್ಬೇಕಾಗತ್ತೆ ಅಂತ ಲೈವ್ ವಿಡಿಯೋದಲ್ಲಿ ಹೇಳ್ತಾನೆ. ಇದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಜನಗಳು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದಾರೆ, ಯಾರ್ ಗೆಲ್ಬಹುದು ಅಂತ. ಕೆಲವೊಂದಷ್ಟು ಜನ ವಾಸುಗೆ ಸಪೋರ್ಟ್ ಮಾಡಿದ್ರೆ, ಮತ್ತೊಂದಷ್ಟು ಜನ ವಾಸು ಗೆಲ್ಲೋ ತಲೆ ಕೆಟ್ಟಿರ್ಬೇಕು ಅಂತ ಅನ್ಕೊಳ್ತಾರೆ. ಸೂರ್ಯ ಅವರು ಕೂಡ ಇವನ್ ಚಾಲೆಂಜ್ ನ ತಮಾಷೆಯಾಗಿ ತಗೋತಾರೆ. ಆದ್ರೂ ಕೂಡ ಇವನ್ ಮೇಲೆ ಒಂದ್ ಕಣ್ಣಿಟ್ಟಿರ್ತಾರೆ. ಆದ್ರೂ ಕೂಡ ಸೂರ್ಯ ವಾಸುನ ನೆಗ್ಲೆಕ್ಟ್ ಮಾಡದೆ ತನ್ನ ರೋಬೋಗಳಿಗೆ ಹೇಳ್ನೆ, ಇವನ್ನೆಲ್ಲ ಆಕ್ಟಿವಿಟಿನೂ ಟ್ರ್ಯಾಕ್ ಮಾಡಿ, ಇವನ್ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಏನ್ ಮಾಡ್ತಾನೆ, ಎಲ್ಲಾದ್ರ ರಿಪೋರ್ಟ್ ನನ್ಗೆ ಬೇಕು ಅಂತ ಹೇಳ್ತಾನೆ. ಈಗ ನಮ್ ಹೀರೋ LIK ಆಪ್ ವಿರುದ್ಧ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಫೀಲ್ಡ್ ಗೆ ಇಳಿತಾನೆ. ಇವನು ಹಲವಾರು ಜನಗಳನ್ನ ಮೀಟ್ ಮಾಡ್ತಾನೆ, ತುಂಬಾ ಡಿಫ್ರೆಂಟ್ ಜನಗಳ ಜೊತೆ ಮಾಡ್ತಾನೆ. ಇದರಿಂದ ಇವನ್ಗೆ ಅರ್ಥ ಆಗುತ್ತೆ, ಬ್ರೇಕಪ್ ಆಗಿರೋದು ಬರೀ ನನ್ ಲವ್ ಮಾತ್ರ ಅಲ್ಲ, ತುಂಬಾ ಜನಗಳ ಲವ್ ಬ್ರೇಕಪ್ ಆಗಿರುತ್ತೆ. ಕೆಲವೊಂದಷ್ಟು ಜನ ಹತ್ಕೊಂಡ್ ಮಾತಾಡಿರ್ತಾರೆ.
ಹೇಳ್ತಾರೆ, ನಾವು ತುಂಬಾನೇ ಪ್ರೀತಿ ಮಾಡ್ತಿದ್ವಿ, ಆದ್ರೆ ಈ ಆಪ್ ಅಲ್ಲಿ ಲವ್ ಸ್ಕೋರ್ ಕಡಿಮೆ ತೋರಿಸಿದನ್ನ ನೋಡಿ ಬ್ರೇಕಪ್ ಮಾಡ್ಕೊಂಡಿದೀವಿ ಅಂತ ಎಷ್ಟೋ ಜನಗಳು ಹೇಳ್ತಾರೆ. ಈಗ ಇವ್ನಿಗೆ ಕನ್ಫರ್ಮ್ ಆಗುತ್ತೆ, ಈ ಒಂದು ಆಪ್ ರಿಲೇಶನ್ಶಿಪ್ ನ ಕಾಪಾಡ್ತಾ ಇಲ್ಲ, ಎಲ್ಲರ ಮಧ್ಯ ಡೌಟ್ ನ ತಂದಿಟ್ಟು ಲವ್ ನ ಬ್ರೇಕಪ್ ಮಾಡ್ತಾ ಇದೆ. ಈ ಸತ್ಯನ ನಾನು ಹೊರಗಡೆ ತರಲೇಬೇಕು, ಈ ಆಪ್ ಇಂದ ಜನಕ್ಕೆ ತೊಂದರೆ ಆಗ್ತಿದೆ ಅನ್ನೋದನ್ನ ಬಯಲ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈಗ ವಾಸು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾನೆ. ವಾಸು ಹೇಳ್ತಾನೆ, ಪ್ರೀತಿ ಅನ್ನೋದು ತುಂಬಾನೇ ಪವಿತ್ರವಾದದ್ದು. ಪ್ರೀತಿ ಬಗ್ಗೆ ಆಫ್ಟರ್ ಆಲ್ ಒಂದ್ ಮಷೀನ್ ಗೆ ಏನ್ ಗೊತ್ತಾಗುತ್ತೆ, ಪ್ರೀತಿ ಎಕ್ಸ್ಪೀರಿಯನ್ಸ್ ಮಾಡುವಂತದ್ದು, ಇದು ಮಿಷಿನ್ ಗೆ ಎಲ್ ಬರುತ್ತೆ ಅಂತ ಹೇಳ್ತಾನೆ. ಈಗ ಜನಗಳಿಗೆ ಇವನ್ ಮಾತ್ ಮೇಲೆ ಒಂದಷ್ಟು ನಂಬಿಕೆ ಬರುತ್ತೆ. ಕೆಲವೊಂದಷ್ಟು ಜನ ಈ ಆಪ್ ನ ಅನ್ಇನ್ಸ್ಟಾಲ್ ಮಾಡ್ತಾರೆ. ಈ ಆಪ್ ನ ಯೂಸ್ ಮಾಡೋರ್ ಸಂಖ್ಯೆ ಕಡಿಮೆ ಆಗುತ್ತೆ. ಇದು ಈಗ ಸೂರ್ಯ ಗಮನಕ್ಕೆ ಬರುತ್ತೆ. ವಾಸು ಮೇಲೆ ಅನ್ಕೊಳ್ತಾನೆ, ಇವನು ಸಾಮಾನ್ಯವಾದವನಲ್ಲ, ಇವನಿಂದ ನಮ್ಗೆ ಮುಂದೆ ತುಂಬಾ ದೊಡ್ಡ ತೊಂದರೆನೇ ಆಗುತ್ತೆ. ಆದ್ರೂ ಕೂಡ ಇವನ್ ಏನೇ ಮಾಡಿದ್ರು ಧೀಮನ್ನ ಪಡ್ಕೊಳಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಸೂರ್ಯನ್ಗೆ ಇರುತ್ತೆ. ಈ ಕಡೆ ಧೀಮಾಳನ್ನ ತೋರಿಸ್ತಾರೆ. ವಾಸು ಜೊತೆ ಕಂಪ್ಲೀಟ್ ಆಗಿ ಬ್ರೇಕಪ್ ಮಾಡ್ಕೊಂಡಿರ್ತಾಳೆ. ಅವಳಿಗೆ ತಾನ್ ಮಾಡಿರೋದು ಸರಿ ಅಂತ ಅನಿಸ್ತಿರುತ್ತೆ. ಯಾಕಂದ್ರೆ ಅವಳು ಮನುಷ್ಯರನ್ನ ನಂಬೋದಕ್ಕಿಂತ ಆ LIK ಆಪ್ ಅನ್ನ ನಂಬ್ತಿರ್ತಾಳೆ. ಆದ್ರೂ ಕೂಡ ಅವಳು ವಾಸುದು ಫೋಟೋ ವಿಡಿಯೋಸ್ ಎಲ್ಲವನ್ನ ನೋಡ್ತಾ ಇರ್ತಾಳೆ. ಅವ್ನ್ ಫೋಟೋ ವಿಡಿಯೋಸ್ ನೋಡ್ತಾ ಇದ್ರೆ ಅವಳಿಗೆ ಮನ್ಸಲ್ಲಿ ಏನೋ ಒಂಥರ ತಳಮಳ. ಈ ಕಡೆ ಸೂರ್ಯ ವಾಸು ಬಗ್ಗೆ ನೆಗೆಟಿವ್ ಆಗಿ, ವಾಸು ಯಾವ್ದೋ ಹುಡುಗಿ ಜೊತೆ ಕ್ಲೋಸ್ ಆಗಿರೋ ತರ ಫೋಟೋ ವಿಡಿಯೋಸ್ ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರ್ತಾರೆ. ಯಾಕಂದ್ರೆ ಜನಗಳು ವಾಸು ಮೇಲೆ ತಪ್ಪು ತಿಳ್ಕೊಳ್ಳಿ ಅಂತ. ಈ ಫೋಟೋ ವಿಡಿಯೋನ ಧೀಮಾ ನೋಡೇ ಬಿಡ್ತಾಳೆ. ಅವಳಿಗೆ ಆ ಫೋಟೋ ವಿಡಿಯೋಸ್ ನ ನೋಡಿ ತುಂಬಾನೇ ಜೆಲಸ್ ಫೀಲ್ ಆಗುತ್ತೆ. ಏನೋ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಧೀಮಾಗೆ ಅನ್ಸುತ್ತೆ, ನಾನು ಇವನ್ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಆದ್ರೂ ಕೂಡ ಯಾಕೆ ನಂಗೆ ಜೆಲಸ್ ಫೀಲ್ ಆಗ್ತಿದೆ, ಹಾಗಿದ್ರೆ ನನ್ಗೆ ಅವನ ಮೇಲೆ ಇನ್ನೂ ಪ್ರೀತಿ ಇದೆಯಾ, ಈ ತರ ಏನೇನೋ ಆಲೋಚನೆಗಳು ಬರುತ್ತೆ. ಫಾರ್ ದಿ ಫಸ್ಟ್ ಟೈಮ್ ಇವಳು ತನ್ನ ಹೃದಯದ ಮಾತನ್ನ ಕೇಳ್ತಾಳೆ. ಈ ಕಡೆ ವಾಸು ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಧೀಮಾಳನ್ನ ಆರ್ಗ್ಯಾನಿಕ್ ವರ್ಲ್ಡ್ ಗೆ ಕರ್ಸ್ಕೊಂಡ್ರೆ ತಾನ್ ಅಂದ್ಕೊಂಡ್ ಹಾಗೆ ಮಾಡ್ಬೋದು ಅಂತ ಅನ್ಕೊಳ್ತಾನೆ. ಹಾಗೆ ವಾಸು ಇಲ್ಲಿ ಜಾಲಿಗೆ ಹೇಳ್ತಾನೆ, ಧೀಮಾಳ್ ಹತ್ರ ನೀನು ಒಂದು ಫೇಕ್ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿಸು, ಆಗ ಅದೊಂದು ಕ್ರೈಮ್ ಅಂತ ಅವಳನ್ನ ಈ ಆರ್ಗ್ಯಾನಿಕ್ ವರ್ಲ್ಡ್ ಅಲ್ಲಿ ಇರಿಸಬಹುದು ಅಂತ ಹೇಳ್ತಾನೆ. ಆಕ್ಚುಲಿ ಜಾಲಿ ಕೂಡ ಧೀಮಾಳನ್ನ ಒಳಗೊಳಗೆ ಲವ್ ಮಾಡ್ತಾ ಇರ್ತಾನೆ. ಫೈನಲಿ ವಾಸು ಅಂದ್ಕೊಂಡ್ ಹಾಗೇನೆ ಧೀಮಾ ಆರ್ಗ್ಯಾನಿಕ್ ವರ್ಲ್ಡ್ ಗೆ ಬರೋ ಹಾಗೆ ಆಗುತ್ತೆ. ಇವಳು ಆರ್ಗ್ಯಾನಿಕ್ ವರ್ಲ್ಡ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇವಳು ಫೋನ್ ಅನ್ನ ಹೊಡೆದಾಕ್ಲಾಗುತ್ತೆ. ಈಕೆಗೆ ತುಂಬಾನೇ ಶಾಕ್ ಆಗುತ್ತೆ, ತುಂಬಾ ನೋವು ಕೂಡ ಆಗುತ್ತೆ. ಯಾಕಂದ್ರೆ ಇವಳು ಮೊಬೈಲ್ ನ ಬಿಟ್ಟು ಒಂದು ಕ್ಷಣ ಕೂಡ ಇರ್ತಿರ್ಲಿಲ್ಲ. ಇವಳು ಒಳಗಡೆ ಹೋಗ್ತಿದಂಗೆನೆ ತನ್ನ ಅಮ್ಮನ್ನ ನೋಡ್ತಾಳೆ. ಇಲ್ಲಿ ಧೀಮಾಳ ಅಮ್ಮ ಕೂಡ ಒಂದು ಫೇಕ್ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿ ಆರ್ಗ್ಯಾನಿಕ್ ವರ್ಲ್ಡ್ ಅಲ್ಲಿ ಇರ್ತಾರೆ. ಧೀಮಾಳ ಅಮ್ಮ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ. ಮೊದಲಿದ್ರಲ್ಲ ಹಾಗೆ ಇರೋದಿಲ್ಲ. ಧೀಮಾಳನ್ನ ತುಂಬಾನೇ ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಸ್ತಾರೆ. ಧೀಮಾಳಿಗೆ ಊಟ ಮಾಡಿಸ್ತಾರೆ. ತುಂಬಾನೇ ಖುಷಿಯಾಗಿ ಧೀಮಾಳ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಈಗ ಧೀಮಾಳಿಗೂ ಕೂಡ ರಿಯಲೈಸ್ ಆಗುತ್ತೆ, ಇಷ್ಟು ವರ್ಷ ನಾನು ನನ್ನ ಅಮ್ಮನ ಜೊತೆನೆ ಕನೆಕ್ಷನ್ ನ ಫೀಲ್ ಮಾಡಿಲ್ಲ. ಈಗ ನಮ್ ಧೀಮಾ ನಿಧಾನವಾಗಿ ಆರ್ಗ್ಯಾನಿಕ್ ವರ್ಲ್ಡ್ ಗೆ ಅಡ್ಜಸ್ಟ್ ಆಗ್ತಾ ಹೋಗ್ತಾಳೆ. ಯಾವುದೇ ರೀತಿ ಲೈಕ್ಸ್ ಇಲ್ಲ, ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಇಲ್ಲ. ಇಲ್ಲಿ ವಾಸು ಧೀಮಾ ಜೊತೆ ಇರ್ತಾನೆ. ಅವಳನ್ನ ಯಾವುದೇ ರೀತಿ ಇಂಪ್ರೆಸ್ ಮಾಡದೆ ತುಂಬಾನೇ ನ್ಯಾಚುರಲ್ ಆಗಿ ಇರ್ತಾನೆ. ಅವನು ಧೀಮಾಗೆ ಹೇಳ್ತಾನೆ, ನಾವು ಮೊಬೈಲ್ ನಲ್ಲಿ ನೋಡ್ಬೋದಷ್ಟೇ, ಫೀಲ್ ಮಾಡಕ್ಕಾಗಲ್ಲ, ಅದೇ ರೀತಿನೇ ಲವ್ ನ ಫೀಲ್ ಮಾಡ್ಬೇಕು, ನೋಡೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಈ ಮಾತುಗಳಿಂದ ಧೀಮಾ ಮತ್ತೆ ಇಂಪ್ರೆಸ್ ಆಗ್ತಾಳೆ. ಧೀಮಾಳಲ್ಲಿ ಬದಲಾವಣೆ ಕಾಣಿಸುತ್ತೆ. ವಾಸು ಮಾತು ನಿಜ ಅಂತ ಅನ್ಸುತ್ತೆ. ಫಾರ್ ದಿ ಫಸ್ಟ್ ಟೈಮ್ ಇವಳು ತನ್ನ ರಿಯಲ್ ಲೈಫ್ ನ ಜೀವಿಸ್ತಾ ಇರ್ತಾಳೆ. ಆರ್ಗ್ಯಾನಿಕ್ ವರ್ಲ್ಡ್ ಅಲ್ಲಿ ಇದ್ಕೊಂಡು ಇವಳು ವಾಸು ಜೊತೆ ತುಂಬಾನೇ ಬದಲಾವಣೆ ಕಾಣಿಸುತ್ತೆ. ವಾಸು ಜೊತೆ ಖುಷಿಯಾಗಿ ಮಾತಾಡ್ತಾ ನಗ್ನಗ್ತಾ ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ. ವಾಸುನ ಮತ್ತೆ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ. ಫ್ರೆಂಡ್ಸ್, ಇಲ್ಲಿ ವಾಸು ಓಪನ್ ಚಾಲೆಂಜ್ ಮಾಡಿದ್ದ, 30 ದಿನಗಳಲ್ಲಿ ಧೀಮಾಳನ್ನ ಪಡ್ಕೋತೀನಿ ಅಂತ. ವಾಸು ತಾನ್ ಅಂದ್ಕೊಂಡ್ ಹಾಗೇನೆ ತನ್ನ ಪ್ರೀತಿನ ಪಡ್ಕೊಳ್ಳೋದ್ರಲ್ಲಿ ತುಂಬಾನೇ ಹತ್ತಿರದಲ್ಲಿದ್ದ. ಆದ್ರೆ ಇದೆಲ್ಲ ನಡೆಯೋದಕ್ಕೆ LIK ಆಪ್ ಓನರ್ ಸೂರ್ಯ ಬಿಡ್ತಾನ. ಇನ್ನೇನೋ ವಾಸು ಗೆಲ್ತಿದ್ದಾನೆ, ನಾನು ಸೋಲ್ತಿದ್ದೀನಿ ಅನ್ನೋದು ಅವ್ನ ಗಮನಕ್ಕೆ ಬಂದಿತ್ತು. ಸೊ ಈಗ ವಾಸುನ ಸೋಲ್ಸೋದಕ್ಕೆ ಅಂತ ಖುದ್ದಾಗಿ ಸೂರ್ಯನವರೇ ಫೀಲ್ಡ್ ಗೆ ಇಳ್ದಿದ್ದಾರೆ. ಜನಕ್ಕೇನಾದ್ರೂ ಆಪ್ ಇಲ್ದೇನೆ ಪ್ರೀತಿ ಮಾಡ್ಬೋದು ಅಂತ ಏನಾದ್ರೂ ಗೊತ್ತಾದ್ರೆ ತನ್ನ ಬಿಸ್ನೆಸ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಸೂರ್ಯ ಅವರೇ ಈಗ ವಾಸುನ ಮೀಟ್ ಮಾಡೋದಕ್ಕೆ ಆರ್ಗ್ಯಾನಿಕ್ ವರ್ಲ್ಡ್ ಗೆ ಬರ್ತಾರೆ. ವಾಸುಗೆ ಸೂರ್ಯ ಹೇಳ್ತಾರೆ, ಹೇಳು ನಿನ್ಗೆ ಎಷ್ಟು ದುಡ್ಡು ಬೇಕು, ಎಷ್ಟು ದುಡ್ಡಾದ್ರೂ ಕೇಳು ಕೊಡ್ತೀನಿ, ಆದ್ರೆ ನೀನು ಧೀಮಾಳನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಇದಕ್ಕೆ ವಾಸು ಒಪ್ಕೊಳ್ಳೋದಿಲ್ಲ. ಮತ್ತೆ ಸೂರ್ಯ ಹೇಳ್ತಾನೆ, ನಿನಗ್ ಗೊತ್ತಾ ಈ LIK ಆಪ್ ಇಂದ ಎಷ್ಟು ಜನರ ಜೀವನ ನಡೀತಾ ಇದೆ ಅಂತ. ಈ ಆಪ್ ಏನಾದ್ರೂ ಬಂದಾದ್ರೆ ನನ್ ಕಂಪ್ನಿಲಿರೋ ಎಂಪ್ಲಾಯ್ಸು ಅವ್ರ ಫ್ಯಾಮಿಲಿ ಬೀದಿಗೆ ಬರುತ್ತೆ. ತುಂಬಾ ಜನರು ಇದರಿಂದ ಜೀವನನೇ ಕಟ್ಕೊಂಡಿದ್ದಾರೆ. ಸೊ ನೀನು ಧೀಮಾಳನ್ನ ಮರ್ತು ಬಿಡು ಅಂತ ಹೇಳ್ತಾನೆ. ಈಗ ವಾಸು ಒಂದು ಕ್ಷಣ ಯೋಚನೆ ಮಾಡ್ತಾನೆ. ಆದ್ರೂ ಸಹ ಪ್ರೀತಿನ ನೀವು ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಈಗ ಸೂರ್ಯ ಮತ್ತೆ ಇನ್ನೊಂದು ಆಫರ್ ಅನ್ನ ಇಡ್ತಾನೆ. ತುಂಬಾನೇ ಸುಂದರವಾಗಿರೋ ಒಂದು ಫಾರಿನ್ ಹುಡುಗಿಯನ್ನ ತೋರಿಸಿ, ನೋಡು ಇವಳು ನಿನ್ನವಳು, ಇವಳನ್ನ ಮದ್ವೆ ಆದ್ರೂ ಮಾಡ್ಕೋ, ಇಲ್ಲ ನಿನ್ ಜೊತೆಯಲ್ಲಿ ಇಟ್ಕೋ, ಆದ್ರೆ ಧೀಮಾಳನ್ನ ಮಾತ್ರ ಬಿಟ್ಬಿಡು ಅಂತ ಹೇಳ್ತಾನೆ. ಪ್ರೀತಿ ಅನ್ನೋದು ಹೃದಯದಿಂದ ಹುಟ್ಟೋದು, ಅಂದಾಚಂದ ನೋಡಿ ಹುಟ್ಟೋದಿಲ್ಲ ಅಂತ ಹೇಳ್ತಾನೆ. ಸೂರ್ಯ ವಾಸುಗೆ ತಾಳ್ಮೆಯಿಂದ ನಿಧಾನವಾಗಿ ಒಪ್ಸೋದಕ್ಕೆ ನೋಡ್ತಾನೆ. ಆದ್ರೆ ಯಾವುದಕ್ಕೂ ಸಹ ವಾಸು ಒಪ್ತಾ ಇರೋದಿಲ್ಲ. ಸೂರ್ಯನ್ಗೆ ಈಗ ತುಂಬಾನೇ ಸಿಟ್ಟು ಬಂದಿದೆ. ಇವನ್ಗೆ ಕೂಲಾಗಿ ಹೇಳಿದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಸೂರ್ಯನ್ ತನ್ನ ಕಡೆಯವ್ರಿಗೆ ಆರ್ಡರ್ ಮಾಡ್ತಾನೆ. ಅವನನ್ನ ಒಪ್ಸಿ, ಆ ವಾಸುನ ಸಾಧ್ಯವಾದ್ರೆ ಒಪ್ಸಿ, ಇಲ್ಲ ಹೆದರ್ಸಿ, ಅದಕ್ಕೂ ಬಗ್ಲಿಲ್ವಾ ಅವನ್ನ ಸಾಯಿಸಿ ಅಂತ ಹೇಳ್ತಾನೆ. ಈಗ ಆರ್ಗ್ಯಾನಿಕ್ ವರ್ಲ್ಡ್ ಮೇಲೆ ಸೂರ್ಯನ್ ಕಡೆಯವರು ಅಟ್ಯಾಕ್ ಮಾಡ್ತಾರೆ. ವಾಸುಗೆ ಚೆನ್ನಾಗಿ ಹೊಡಿತಾರೆ. ವಾಸು ಚೆನ್ನಾಗಿ
ಮುಗಿಸ್ಕೊಂಡು ಕೊನೆಗೆ ಅವ್ರ ವಿರುದ್ಧ ನಿಲ್ತಾನೆ. ಇವ್ರ ನಡುವೆ ಸಖತ್ ಫೈಟ್ ಆಗುತ್ತೆ. ಸೂರ್ಯನ್ ಕಡೆಯವ್ರನ್ನೆಲ್ಲ ವಾಸು ಹೊಡೆದು ಸಾಯಿಸ್ತಾನೆ. ಕೊನೆಗೆ ಸೂರ್ಯ ಹಾಗೆ ವಾಸು ನಡುವೆ ಫೈಟ್ ಶುರುವಾಗುತ್ತೆ. ಸೂರ್ಯ ತನ್ನ ರೋಬೋಗಳನ್ನ ವಾಸು ವಿರುದ್ಧ ಬಿಡ್ತಾನೆ. ವಾಸು ತನ್ನ ವಿಲ್ ಪವರ್ ಇಂದ ರೋಬೋಗಳನ್ನ ಡಿಸ್ಟ್ರಾಯ್ ಮಾನೆ. ಇದನ್ನ ನೋಡಿ ಸೂರ್ಯನ್ಗೆ ಶಾಕ್ ಆಗುತ್ತೆ. ಹ್ಯೂಮನ್ಸ್ ಮಷಿನ್ಗಳಿಗೆ ಬೆಲೆ ಕೊಡೋದಕ್ಕಿಂತ ಮನುಷ್ಯರಿಗೆ ಬೆಲೆಯನ್ನ ಕೊಡ್ಬೇಕು. ಮನುಷ್ಯರ ಫೀಲಿಂಗ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೀಗೆ ಸೂರ್ಯನ್ಗೆ ರಿಯಲೈಸ್ ಆಗುತ್ತೆ. ನಿಧಾನವಾಗಿ ತಾನ್ ಮಾಡ್ತಿರೋ ತಪ್ಪು ಅರ್ಥ ಆಗುತ್ತೆ. ಈ ಕಡೆ ಧೀಮಾ ನಡೀತಾ ಇರೋದನ್ನೆಲ್ಲ ನೋಡ್ತಾಳೆ. ವಾಸು ತನ್ನ ಪ್ರೀತಿಗೋಸ್ಕರ ಎಷ್ಟು ಹೋರಾಡ್ತಾ ಇದ್ದಾನೆ, ತನ್ನ ಪ್ರೀತಿಗೋಸ್ಕರ ಇಷ್ಟು ಜನರ ವಿರುದ್ಧ ನಿಂತಿದ್ದಾನೆ. ವಾಸು ಪ್ರೀತಿ ನಿಜವಾದದ್ದು ಅನ್ನೋದು ಧೀಮಾಗೆ ಅರ್ಥ ಆಗುತ್ತೆ. ಅವಳು ಈಗ ಯಾವುದೇ LIK ಆಪ್ ಇಲ್ಲ, ಸೋಷಿಯಲ್ ಮೀಡಿಯಾ ಕೂಡ ಇಲ್ಲ, ಯಾವುದೇ ರೀತಿ ಮೊಬೈಲ್ ಇಲ್ಲ, ಯಾವುದು ಇಲ್ದೇನೆ ನಿಜವಾದ ಪ್ರೀತಿನ ಧೀಮಾ ಫೀಲ್ ಮಾಡ್ತಾ ಇದ್ದಾಳೆ. ಧೀಮಾ ವಾಸುನ ಈಗ ರಿಯಲ್ ಆಗಿ ಲವ್ ಮಾಡ್ತಾ ಇದ್ದಾಳೆ. ವಾಸು ಕೈಯನ್ನ ಬಂದು ಹಿಡ್ಕೊಳ್ತಾಳೆ. ಹೌದು, ಈಗ ವಾಸು ಅಂದ ಹಾಗೇನೆ ತನ್ನ ಚಾಲೆಂಜ್ ಅಲ್ಲಿ ಗೆದ್ದಾಯ್ತು. ಧೀಮಾಳನ್ನ ಮತ್ತೆ ವಾಪಸ್ ಪಡ್ಕೊಂಡು ಕೂಡ ಆಯ್ತು. ಸ್ವಲ್ಪ ದಿನಗಳಾದ್ಮೇಲೆ ಈ ಮ್ಯಾಟ್ರು ಕೋರ್ಟ್ಗೆ ಹೋಗುತ್ತೆ. ಈಗ ಜನಕ್ಕೆ ಅರ್ಥ ಆಗಿದೆ, ಈ ಆಪ್ ನ ಯೂಸ್ ಮಾಡೋದ್ರಿಂದ ಎಷ್ಟು ಜನರ ರಿಲೇಶನ್ಶಿಪ್ ಸೇವ್ ಆಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ರಿಲೇಶನ್ಶಿಪ್ ಈ ಆಪ್ ಇಂದ ಹಾಳಾಗಿದೆ ಅನ್ನೋದು ಜನಕ್ಕೆ ಅರಿವಾಗಿರುತ್ತೆ. ಈಗ ಫೈನಲಿ ಕೋರ್ಟ್ ಇಂದ ತೀರ್ಪು ಬರುತ್ತೆ, LIK ಆಪ್ ನ ಬ್ಯಾನ್ ಮಾಡ್ಬೇಕು ಅಂತ. ಬ್ಯಾನ್ ಮಾಡೋ ಟೈಮ್ ಅಲ್ಲಿ LIK ಆಪ್ ನ AI ವಾಯ್ಸ್ ಹೇಳುತ್ತೆ, ನಾನು ತುಂಬಾ ಅನಲೈಸ್ ಮಾಡಿದೀನಿ, ಆದ್ರೆ ಮನುಷ್ಯರ ಎಮೋಷನ್ಸ್ ನ ಅನಲೈಸ್ ಮಾಡೋದಕ್ಕಾಗಿಲ್ಲ ಅಂತ. ಅದಕ್ಕೆ ವಾಸು ಹೇಳ್ತಾನೆ, ನೀನು ಮನುಷ್ಯರ ಫೀಲಿಂಗ್ಸ್ ನ ಫೀಲ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ದಿಸ್ ಈಸ್ ಫೇಕ್ ಅಂತ ಹೇಳ್ತಾನೆ. ಸೊ ಇದೆಲ್ಲ ಆದ್ಮೇಲೆ ಜನಗಳೆಲ್ಲ ನಾರ್ಮಲ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಾರೆ. ತಮ್ಮ ಪ್ರೀತಿನ ತಾವು ಮೊಬೈಲ್ ಇಲ್ದೇನೆ ಹೇಗ್ ಪಡ್ಕೋಬೇಕೋ ಅದೇ ರೀತಿ ಪಡ್ಕೊಂಡು ಜೀವನ ಮಾಡ್ತಿರ್ತಾರೆ. ನಿಧಾನವಾಗಿ ಎಲ್ರು ತಮ್ಮ ತಮ್ಮ ನಾರ್ಮಲ್ ಲೈಫ್ಗೆ ಬರ್ತಾರೆ. ಈ ಕಡೆ ನಮ್ ಹೀರೋ ಹೀರೋನು ಜೊತೆಯಾಗಿರೋದನ್ನ ತೋರಿಸ್ತಾರೆ. ಇವರು ತುಂಬಾನೇ ಖುಷಿಯಿಂದ ಇರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಲವ್ ಇನ್ಸೂರೆನ್ಸ್ ಕಂಪನಿಯ ಕತೆ. ಮತ್ತೆ ಇದೇ ರೀತಿ ಬೇರೆ ಬೇರೆ ಸಿನಿಮಾ ಕಥೆಗಳನ್ನ ಕೇಳ್ಬೇಕಾ? ಹಾಗಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಈ ನಿಮ್ ಗೆಳತಿಗೆ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.